ನಮಗೊಂದು ತಿಳುವಳಿಕೆ ಇದೆ. ನಮ್ಮ ಕಾಲಕ್ಕಿಂತ ಆ ಕಾಲ ಬೆಟರ್ ಇತ್ತು. ಆ ಕಾಲದಲ್ಲಿ ಇದ್ದದ್ರಿಂದ ರಾಮಚಂದ್ರ ಹಾಗಾದ, ಈ ಕಾಲದಲ್ಲಿ ಇದ್ದಿದ್ರೆ ನಮ್ಮ ಹಂಗೆ ಆಗ್ತಿದ್ದ ಅಂತ ಬಹುಶಃ ಸರಿಯಾಗಿ ಗಮನಿಸಿದ್ರೆ ನೀವೇ ನೋಡಿ. ದಶರಥನಿಗೆ 360 ಜನ ಅಂತಃಪುರ ಸ್ತ್ರೀಯರು, 3 ಜನ ಅಧಿಕೃತ ಹೆಂಡಂದಿರು. ಇವರ ಜೊತೆಗೇ ಇದ್ದವ ಶ್ರೀರಾಮಚಂದ್ರ. ಅವನು ಅನ್ಬಹುದಿತ್ತಲ್ಲ ಸೀತೆ ಹೋದ್ರೆ ಇನ್ನೊಂದಿರ್ತಿತ್ತು ಅಂತ. ಕಾಲದ ದೃಷ್ಟಿಯಿಂದ ಅವನಿಗೇನು ಹೊಸತಲ್ಲ. ಅಪ್ಪನ ಆದರ್ಶವನ್ನು ಪಾಲಿಸಲಿಲ್ಲ, ಮಾತ್ರ ಗೌರವಿಸಿದ. ಅಪ್ಪ ಇರೋದು ಹೀಗೆ, ನಾನು ಹೀಗೆ. ಯಾರ ಆದರ್ಶ ನನಗೆ ಕಾಣೋದು, ನನ್ನ ವೈಯಕ್ತಿಕ ರೀಡಿಂಗ್. ಅರ್ಥಾತ್ ಕಲಿಯುಗದ ಹಾಗೆ ಆಪ್ಷನ್ ಇಲ್ಲದಕ್ಕೆ ರಾಮಚಂದ್ರನಾದದ್ದಲ್ಲ ಅಂತ ನಾನು ನಿಮಗೆ ಹೇಳೋದು. ಆಪ್ಷನ್ ಇದ್ದಾಗಲೂ, ನಾನು ಈಗಲೂ ಹೇಳ್ತೇನೆ, ಈ ಕಾಲಘಟ್ಟದಲ್ಲಿ ಇವತ್ತು ಕಲಿಯುಗ ಎಷ್ಟು ಕೆಟ್ಟವರನ್ನ ಕಾಣಿಸುವ ಈ ಹೊತ್ತಿನಲ್ಲಿ ಒಳ್ಳೆಯವರು ಇಲ್ವಾ?